ಇನ್ನೇನು ಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಟೈಮ್ ಸ್ವಲ್ಪ ಕಡಿಮೆ ಇದೆ, ಬಟ್ ಇಟ್ಸ್ ಓಕೆ. ನಾನು ಒಂದು ವಿಷಯವನ್ನ ನಿನ್ನೆ ಟೆಲಿಗ್ರಾಮಲ್ಲಿ ಹಂಚ್ಕೊಂಡಿದ್ದೆ. ಅದೇನು ಅಂತಂದ್ರೆ PDO ನಾನ್ ಎಜ್ ಕೆ ಪರೀಕ್ಷೆಯಲ್ಲಿ ಏನು ಹಣ ಕೊಟ್ಟವರು ಎಲ್ಲಿ ಪರೀಕ್ಷೆ ಬರೆದಿದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ದಾಖಲೆಗಳು ಲಭ್ಯವಾಗಿದೆ. ಅದ್ರ ಬಗ್ಗೆ ಹೋರಾಟಕ್ಕೂ ಕೂಡ ಸಿದ್ಧವಿದ್ದೀವಿ. ಸೊ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡಿ. PDO HK ಅಂಡ್ ನಾನ್ HK ಎರಡೂ ಪರೀಕ್ಷೆಗಳಲ್ಲೂ ಕೂಡ ಅಕ್ರಮ ಆಗಿದೆ ಅಂತೇಳಿ KPSCಗೆ ಹಿಂದೆ ಹಲವಾರು ದೂರುಗಳು ಸಲ್ಲಿಕೆ ಆಗಿದೆ. ಆದರೂ ಕೂಡ KPSC HK ಅಂಡ್ ನಾನ್ HK ಎರಡೂ ಪರೀಕ್ಷೆಗಳನ್ನ ಸಮಗ್ರವಾಗಿ ತನಿಖೆ ಮಾಡಿಲ್ಲ. ಮೊನ್ನೆಯಷ್ಟೇ ನಾನ್ HK ವಿಷಯವಾಗಿ OMRಗಳನ್ನ ಕಾರ್ಬನ್ ಕಾಪಿಯನ್ನು ಇಸ್ಕೊಂಡಿದ್ದಾರೆ. ಸೊ ಕ್ರಾಸ್ ಚೆಕ್ ಮಾಡ್ತೀವಿ ಅಂತ. ಅದನ್ನ ಹೊರತುಪಡಿಸಿ ಇದುವರೆಗೂ ಕೂಡ HK ಪರೀಕ್ಷೆಯಲ್ಲಂತೂ ಅದ್ರ ಬಗ್ಗೆ ಯಾವುದು ಸ್ಪಷ್ಟನೆ ಕೊಟ್ಟಿಲ್ಲ. ನೋಡಿ, ಈಗ ಒಂದು ಆಘಾತಕಾರಿ ವಿಷಯ ನನಗೆ ತಿಳಿದಿರುವಂಥದ್ದು, ಈಗ ಬೆಳಕಿಗೆ ಬಂದಿರುವಂಥದ್ದು. ಸೊ 53 ಜನರನ್ನ ಹೈದರಾಬಾದ್ಗೆ ಕರ್ಕೊಂಡು ಹೋಗಿ ಮುಂಚೆ ಅವರಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಪರೀಕ್ಷೆಗೆ ಸಿದ್ಧತೆ ಮಾಡಿಸ್ಕೊಂಡು ಬಂದು ಕರ್ಕೊಂಡ್ಬಂದು ಬರ್ಸಿರುವಂಥದ್ದು ಈಗ ನನಗೆ ಸಿಕ್ಕಿರುವಂಥ ಮಾಹಿತಿ. ನೋಡಿ, ಈ 53 ಜನ ಯಾರು ಅನ್ನೋದು ಕೂಡ ದಾಖಲೆ ಇದೆ, ಅದನ್ನು ನಾವು ಕೊಡ್ತೀವಿ, ಇಲ್ಲ ಅಂತಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನೋಡಿ, ಅವರ ಕಾಲ್ ಡೀಟೇಲ್ಸ್, ಅವರ ಲೊಕೇಶನ್ ಹಿಸ್ಟ್ರಿ, ಎಲ್ಲೆಲ್ಲಿ ಹೋಗಿದ್ರು ಅವತ್ತು ಆ ಹಿಂದಿನ ದಿನ ಸಂಪೂರ್ಣವಾದಂಥ ಮಾಹಿತಿ ಈಗ ಅಧಿಕೃತವಾಗಿ ನಮಗೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಒಂದಿಷ್ಟು ಜನ ಅಭ್ಯರ್ಥಿಗಳು. ನೋಡಿ, ಯಾವಾಗ ಈ ವಿಷಯದಲ್ಲಿ ನಮ್ಮ ಧ್ವನಿ ಹೆಚ್ಚಾಯಿತೋ, ಸ್ವತಃ ಧೈರ್ಯ ಇಲ್ಲದೆ ಕೂತಿರುವಂಥ ಹಲವಾರು ಜನ ಆಸ್ಪಿರೆಂಟ್ಸ್ಗಳೇ ಮುಂದೆ ಬಂದು ಈಗ ನಾವು ನಿಮ್ಮ ಜೊತೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಿಳ್ಕೊಂಬಿಡಿ ಅದೆಷ್ಟು ಬದಲಾವಣೆ ಅವರಲ್ಲಿ ಬಂದಿದೆ ಅಂತ. ಈಗ ನಾನ್ HK PDO ಈಗ ಲಿಸ್ಟ್ ಬಿಡೋಕ್ಕಿಂತ ಮುಂಚೆ ಸಮಗ್ರವಾದ ತನಿಖೆ ಆಗಬೇಕು. ಇಲ್ಲ ಅಂತಂದರೆ ಖಂಡಿತವಾಗಿ ಹೇಳ್ತೀನಲ್ಲ, ಇಂಥ ಭ್ರಷ್ಟರು ಏನಾದರೂ PDO ಆದರೆ ನಾಳೆ ಇವರು ಇನ್ನಷ್ಟು ಲೂಟಿ ಮಾಡ್ತಾರೆ. ಯಾವ ಹಳ್ಳಿಗಳು ಕೂಡ ಅಭಿವೃದ್ಧಿ ಆಗಲ್ಲ. ಈ KPSC ನಡೆಸುವಂಥ ಪರೀಕ್ಷೆಗಳಲ್ಲಿ ಎಷ್ಟರ ಮಟ್ಟಿಗೆ ಓಪನ್ ಆಗಿ ಇವರು ಅಕ್ರಮಗಳು ಮಾಡ್ತಾರೆ, ಆದರೂ ಕೂಡ ಯಾಕೆ ಇವರೆಲ್ಲ ಸುಮ್ಮನೆ ಕೂತಿದ್ದಾರೆ? ನೋಡಿ, ಕಾರ್ಯದರ್ಶಿ ಮೇಡಮ್ ಅವ್ರ ಗಮನಕ್ಕೂ ಕೂಡ ನಾವು ಇದನ್ನು ತರ್ತೀವಿ, ಖಂಡಿತವಾಗಿ ಹೇಳ್ತೀವಲ್ಲ. ಇದು ಸುಮ್ಮನೆ ಸಣ್ಣ ಪುಟ್ಟ ಆರೋಪ ಅಲ್ಲ, ಸಣ್ಣ ಪುಟ್ಟ ವಿಚಾರ ಅಲ್ಲ. KS ವಿಷಯದಲ್ಲಿ ಈಗ ಆಲ್ರೆಡಿ ನಾವು ಏನೇನು ಮಾಡಬೇಕು ಎಲ್ಲ ಕೆಲಸವನ್ನ ಕರೆಕ್ಟಾಗಿ ಮಾಡಿದ್ದೀವಿ. ಇನ್ನು ಕೋರ್ಟ್ಗೂ ಕೂಡ ಈ ವಿಷಯ ಹೋಗುತ್ತೆ. ನೋಡಿ, ನೀವೇನಾದರೂ ಇಂಟರ್ವ್ಯೂ ನಿಲ್ಲಿಸದೆ ಸಂದರ್ಶನ ಮಾಡಿ ಲಿಸ್ಟ್ ಬಿಡ್ತೀವಿ ಅಂದರೆ ಖಂಡಿತವಾಗಿ ಹೇಳ್ತೀನಿ, ಯಾರು ಕೂಡ ಆರ್ಡರ್ ಕಾಪಿ ತಗೊಳಕ್ಕಾಗಲ್ಲ. ಅದರಲ್ಲಿ ಯಾರು ಅನ್ಯಾಯವಾಗಿ ಹಣ ಕೊಟ್ಟು ಏನು ಯಾವ ರೀತಿ ಆಯ್ಕೆ ಆಗೋದಕ್ಕೆ ಹೊರಟಿದ್ರೆ ಆ ಲಿಸ್ಟನ್ನು ಕೂಡ ಸದ್ಯದಲ್ಲಿ ನಾವು ಎಲ್ಲ ಪಬ್ಲಿಕ್ ಪ್ರತಿಯೊಂದು ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ತೀವಿ. ತುಂಬ ದೊಡ್ಡ ಮಟ್ಟದ ವಿಷಯಗಳಿದೆ. ನೋಡಿ, ನೀವು ಪ್ರಾಮಾಣಿಕವಾಗಿ ಓದಿರೋರಿಗೆ ನ್ಯಾಯ ಕೊಡದೇ ಹೊರತು ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಆಯ್ಕೆ ಆಗೋರನ್ನ ನಾವು ಆಯ್ಕೆ ಆಗೋಕ್ಕೆ ಬಿಡಲ್ಲ. ಇದು ನಮ್ಮ ಎಚ್ಚರಿಕೆ ಮತ್ತು ನಮ್ಮ ಒಂದು ಹೋರಾಟದ ಬದ್ಧತೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾವು ಯಾರಿಗೂ ಕೂಡ ಕಾಂಪ್ರಮೈಸ್ ಆಗುವಂಥದ್ದು ಅಥವಾ ಯಾರದೋ ಬೆದರಿಕೆಗೆ ಬಗ್ಗುವಂಥದ್ದು ಯಾವುದೂ ನಡೆಯಲ್ಲ. ನಮಗೆ ಬೇಕಿರುವಂಥದ್ದು ಜಸ್ಟಿಸ್, ಅದು ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ, ಯಾವ ಮಾರ್ಗದಲ್ಲಾದರೂ ಕೂಡ ಪರವಾಗಿಲ್ಲ. ನೋಡಿ, PDO ಹುದ್ದೆಗಳಿಗೆ ಎಷ್ಟು ಶ್ರಮಪಟ್ಟು ಓದಿದ್ರು ಕೆಲವರು ಅಭ್ಯರ್ಥಿಗಳು ಅಂತಂದ್ರೆ ಅದು ಹೇಳುತ್ತಿರೋದು. ಆ ಶ್ರಮಕ್ಕೆಲ್ಲ ಇವರು ಬೆಲೆ ಕೊಟ್ಟಿದ್ದು ಏನು ಹೇಳಿ? ಅಂದರೆ ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನೇ ತೆಗೆದುಕೊಂಡು ಹೋಗಿ ರೆಡಿ ಮಾಡ್ಕೊಂಡು ಬರ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬಳಸ್ತಾ ಇದ್ದಾರೆ ಪರೀಕ್ಷೆಗಳಲ್ಲಿ. ಯಾಕೆ ನಾವು ಹಂಗಾರೆ KPSC ಯಾಕೆ ಪರೀಕ್ಷೆಗಳನ್ನು ನಡೆಸಬೇಕು? ಏನದಕ್ಕೆ ಸಂವಿಧಾನಾತ್ಮಕವಾದ ಸಂಸ್ಥೆಗೆ ಯಾವ ರೀತಿಯಾದಂಥ ಮಾನ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಖಂಡಿತವಾಗಿ ಸಮಗ್ರ ತನಿಖೆ ಆಗಬೇಕು. ಆ್ಯಂಡ್ ಇದು ನೋಡಿ, CBI ತನಿಖೆ ಆದರೆ ಮಾತ್ರ ಇವರೆಲ್ಲ ಹೊರಬರೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಇದನ್ನು ಖಂಡಿತವಾಗಿ ಹೇಳ್ತೀನಿ, ತಮ್ಮ ಪ್ರಭಾವವನ್ನು ಬಳಸಿ ಯಾವ ರೀತಿಯಾದರೂ ಪ್ರಕರಣವನ್ನು ತಿರುಗಿಸ್ತಾರೆ. ಸೊ ಈಗಾಗಲೇ ನಾವು ಇದರ ವಿರುದ್ಧ ಹೋರಾಟ ಮತ್ತು ಕಾನೂನಾತ್ಮಕ ಹೋರಾಟ ಎರಡನ್ನೂ ಕೂಡ ಮುಂದುವರಿಸೋದಕ್ಕೆ ಸಿದ್ಧರಿದ್ದೀವಿ. ಆ 53 ಜನ ಯಾರು ಅನ್ನುವಂಥದ್ದನ್ನ ದಾಖಲೆ ನಮ್ಮ ಕೈಗೆ ಸಿಗುತ್ತೆ. ಸಿಕ್ಕಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ತಿಳಿಸ್ತೀವಿ. ಅದನ್ನು ಯಾವ ಮುಚ್ಚುಮರೆ ಮಾಡುವಂಥದ್ದಿಲ್ಲ. ಆ 53 ಜನರಲ್ಲಿ ಏನಾದರೂ ಅಷ್ಟು ಜನ ಹೈದರಾಬಾದ್ಗೆ ಹೋಗಿ ಪರೀಕ್ಷೆ ಬರೆದಿದ್ದು ನಿಜ ಆದರೆ ಆ ಆರೋಪ ಹೇಳ್ತೀನಲ್ಲ, ಅಲ್ಲಿ ಎಂತೆಂಥವ್ರು ತಲೆದಂಡ ಆಗುತ್ತೆ, ಅದು ಬೇರೆ ಇದೆ. ಇಷ್ಟರ ಮಟ್ಟಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು, ರಾಜ್ಯದ ಅತ್ಯುನ್ನತ ಪರೀಕ್ಷೆಗಳ ನೇಮಕಾತಿ ಪ್ರಶ್ನೆ ಪತ್ರಿಕೆಯನ್ನು ಬೇರೆ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಪರೀಕ್ಷೆ ಬರೆಸ್ತಾರೆ ಅಂತಂದರೆ ಇದೇನು ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ? ಹಾಗಾದರೆ 10-15 ವರ್ಷ ನೇಮಕಾತಿ ಆಯೋಗದ ಪರೀಕ್ಷೆಗಳಿಗೆ ಓದುವಂಥವ್ರಿಗೆ ಏನು ನ್ಯಾಯ ಕೊಡ್ತಾ ಇದ್ದೀರಾ ನೀವು ಅಂತ. ಒಂದು ಕಡೆ 384 ಪ್ರಿಲಿಮ್ಸಲ್ಲೂ ಕೂಡ ಅಷ್ಟು ಅನ್ಯಾಯ ಆದರೂ ಕೂಡ ನ್ಯಾಯ ಕೊಡಲಿಲ್ಲ. ಈವನ್ ಮುಖ್ಯ ಪರೀಕ್ಷೆಯಲ್ಲಿ ಇಷ್ಟೆಲ್ಲ ನೇರವಾಗಿ ಸತ್ಯ ಗೊತ್ತಿದ್ರೂ ಕೂಡ ಅದನ್ನು ತನಿಖೆ ಮಾಡ್ತಿಲ್ಲ ಅಂದರೆ ಇಷ್ಟು ಪ್ರಭಾವಿಗಳ ಒತ್ತಡಕ್ಕೆ ಮಣದಿರ್ಬೋದು ಅಂತ. CTI ಕೂಡ 100ಕ್ಕೆ 100ರಷ್ಟು ಅಕ್ರಮ ಆಗಿದೆ. ಸೊ ನೋಡಿ, ಈಗ ಅವರೇನು ಜಾಯಿನ್ ಮಾಡಿಸಿರ್ಬೋದು ನೀವು, ಆದರೆ ಆ ಒಂದು ಅಕ್ರಮದ ತನಿಖೆ ಕೂಡ ಆಗುತ್ತೆ. ಅವರು ಕೂಡ ಹೊರ ಬರ್ತಾರೆ ಹೊರತು ಅವರೆಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ PDOದು ಕೂಡ ಅಷ್ಟೇ,
ನೀವೇನೀಗ ಲಿಸ್ಟ್ ಬಿಟ್ಟು ಏನೋ ಮಾಡ್ತೀವಿ ಅನ್ಕೊಂಡಿರ್ಬೋದು, ಖಂಡಿತವಾಗಿ ಸಾಧ್ಯವಿಲ್ಲ. HK ನಾನ್ HK ಎರಡೂ ಪರೀಕ್ಷೆಲಾದಂಥ ಅಕ್ರಮದ ಸಮಗ್ರ ತನಿಖೆ ಆಗಬೇಕು. ನೋಡಿ, ಪ್ರಾಮಾಣಿಕವಾಗಿ ಆಯ್ಕೆ ಆಗೋರಿಗೆ ನಮ್ಮ ಯಾವುದೇ ಅಬ್ಜೆಕ್ಷನ್ ಇಲ್ಲ. ನಿಯತ್ತಾಗಿ ಓದಿದಂಥವ್ರಿಗೆ ಖಂಡಿತವಾಗಿ ಹುದ್ದೆ ಸಿಗಬೇಕು, ಸಿಗುತ್ತೆ. ಆದರೆ ಈ ಅಪ್ರಾಮಾಣಿಕರು ಯಾರಿದಾರಲ್ಲ ಅವರೆಲ್ಲ ಹೊರಬರಬೇಕು. ಅವರ ಸಂಪೂರ್ಣ ಏನಿದೆ KPS ಸದಸ್ಯತ್ವ ಏನಿದೆ ಅದನ್ನು ರದ್ದು ಮಾಡಿಸಿ ಅವ್ರ ಕಠಿಣ ಶಿಕ್ಷೆ ಆಗಬೇಕು. ಮುಂದೆ ಯಾವುದೇ ಪರೀಕ್ಷೆಗಳನ್ನು ಕೂಡ ಅವ್ರು ಬರೀಬಾರ್ದು. ಅವ್ರ ಮೇಲೆ ಏನು ಪರೀಕ್ಷಾ ಅಕ್ರಮದ ಆದರೆ ಏನು ಅಧಿಕಾರಿಗಳ ಮೇಲೆ ಏನು ಯಾರ್ಯಾರ ಮೇಲೆ ಕ್ರಮ ಇದೆ, ಅದು ಇತ್ತೀಚೆಗೆ ಬಿಲ್ ಕೂಡ ಪಾಸ್ ಆಗಿದೆ ಶಿಕ್ಷೆ ಬಗ್ಗೆ, ಅದನ್ನು ಖಂಡಿತವಾಗಿ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು. ಏನು ಇವರು ಈ ರೀತಿ ಅಕ್ರಮವಾಗಿ ತಮಗೆ ಹೆಂಗೆ ಬೇಕೋ ಹಂಗೆ ಆಯ್ಕೆ ಆಗ್ತಾರೆ ಅಂತಂದರೆ, ಪರೀಕ್ಷಾ ಆಯೋಗ ಪರೀಕ್ಷೆ ನಡೆಸೋದು ಯಾಕೆ ಹೇಳಿ? ಅಷ್ಟೆಲ್ಲ ಗೌಪ್ಯತೆಯಾಗಿ ಪ್ರಶ್ನೆ ಪತ್ರಿಕೆಗಳನ್ನಿಟ್ಟು ಮಂಡಲ್ ಸೀಲ್ಗಳನ್ನೆಲ್ಲ ಹಾಕಿ ಅದೆಲ್ಲ ಯಾಕೆ ಮಾಡಬೇಕು? ಓಪನ್ ಆಗಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಪರೀಕ್ಷೆ ಬರೆಸ್ಬೇಕು. ಈ ವಿಷಯದಲ್ಲಂತೂ ಸಮಗ್ರವಾದ ತನಿಖೆಯ ಅವಶ್ಯಕತೆ ಇದೆ. ಖಂಡಿತವಾಗಿ ಹೇಳ್ತೀನಲ್ಲ, ನಾವು ಇವತ್ತು ಸುಮ್ಮನಿದ್ರೆ ನಾಳೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಹಿಂದೆ ಸುಮ್ಮನಿರೋದ್ರಿಂದಲೇ ಇವತ್ತು ಇಲ್ಲಿಗೆ ಬಂದಿದೆ. ಇವತ್ತು ನಾವು ಮತ್ತೆ ಸುಮ್ಮನಿದ್ರೆ ಮತ್ತೆ ಅನ್ಯಾಯಗಳು ನಡೆಯುತ್ತೆ. ಇನ್ನೂ ಬಹಳಷ್ಟು ನೇಮಕಾತಿ ಆಗೋದಿದೆ. ಸೊ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನೋಡಿ. ಎಷ್ಟೋ ಜನ ಬೈದಿಂದ ಸುಮ್ಮನೆ ಕುಂತವ್ರು ಅದು ಮುಂದೆ ಬಂದು ಮುನ್ನೆಲೆಗೆ ಬಂದು ನಾವು ಸಾಕ್ಷಿ ಕೊಡ್ತೀವಿ, ನೀವು ಹೋರಾಟ ಮಾಡಿ, ನಾವಿದ್ದೀವಿ, ನಾವೇ ಸ್ವತಃ ಜೀವಂತ ಸಾಕ್ಷಿ ಬಂದು ಕಂಪ್ಲೇಂಟ್ ನೀವು ಎಲ್ಲಿ ಹೇಳ್ತಿರೋ ಸಾಕ್ಷಿ ಹೇಳ್ತೀವಿ ಅಂತಾರಂದ್ರೆ ತಿಳ್ಕೊಂಬಿಡಿ ಅವ್ರಿಗೆ ಯಾವ ಲೆವೆಲಿಗೆ ಧೈರ್ಯ ಬಂದಿದೆ ಅಂತ. ಸೊ ನಿಮ್ಮ ಧೈರ್ಯಕ್ಕೆ ನೀವು ಕೊಡುವಂಥ ಪ್ರತಿಯೊಂದು ಮಾಹಿತಿಯನ್ನು ನಾವು ಗೌಪ್ಯವಾಗಿಡ್ತೀವಿ. ಆ್ಯಂಡ್ ನಿಮ್ಮ ಒಂದು ಯಾರ ಹೆಸರನ್ನು ಕೂಡ ಎಲ್ಲೂ ಬಳಸೋದಿಲ್ಲ. ನಿಮ್ಮಲ್ಲಿ ಏನೇ ಇದ್ದರೂ ಕೂಡ, ಏನೇ ವಿಷಯಗಳಿದ್ರೂ ಕೂಡ ಓಪನ್ ಆಗಿ ಅದನ್ನು ನಮಗೆ ಈ ರೀತಿ ಇದೆ ಅಂತ ತಿಳಿಸಿ. ಖಂಡಿತವಾಗಿ ನಮ್ಮ KSVS ವಿದ್ಯಾರ್ಥಿ ಸಮೂಹ ನಿಮ್ಮ ಪರವಾಗಿ ಇದ್ದೇ ಇರುತ್ತೆ. ಆ್ಯಂಡ್ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಧ್ವನಿಯಾಗ್ತೀವಿ. ಆ್ಯಂಡ್ ಇವತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಪತ್ರವನ್ನು ಬರೀತಾ ಇದ್ದೀವಿ. ಸೊ ಈ ಒಂದು CBI ತನಿಖೆಗೆ ವಹಿಸುವಂತೆ KS ಆಗಿರ್ಬೋದು, CTI PDO ಅಕ್ರಮದ ತನಿಖೆಯನ್ನು CBIಗೆ ವಹಿಸುವಂತೆ, ಹಾಗೆ ರಾಜ್ಯಪಾಲರಿಗೆ ಕೊಟ್ಟ ದೂರಿನೊಂದಿಗೆ ಇನ್ನಷ್ಟು ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಸಂಬಂಧಪಟ್ಟ ಕೆಲವೊಂದು ತನಿಖಾ ಸಂಸ್ಥೆಗಳು ಕೂಡ ಕಳಿಸ್ತೀವಿ. ಎಲ್ಲೂ ಬಿಡಲ್ಲ ಈ ವಿಷಯವನ್ನು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಾಧ್ಯಮದಲ್ಲೂ ಕೂಡ ಈಗ ಈ ಪತ್ರಿಕಾಗೋಷ್ಠಿಯನ್ನು ಕೂಡ ಅದನ್ನು ಮಾಡ್ತೀವಿ. ಖಂಡಿತವಾಗಿ ಈ ಅಕ್ರಮ ಎಲ್ಲವೂ ಕೂಡ ಹೊರಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ. ಎಸ್ಪೆಷಲಿ PDOದು ಮಾತ್ರ ಇಷ್ಟು ದೊಡ್ಡ ಲೆವೆಲ್ಗೆ, ಈ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಪರೀಕ್ಷೆಯನ್ನು ಅದು ಬೇರೆ ಸ್ಟೇಟಲ್ಲಿ ಕೂತ್ಕೊಂಡು ರೆಡಿ ಮಾಡ್ಕೊಂಡು ಬರ್ತಾರೆ ಅಂದರೆ ಶಬ್ಬಾಷ್ ಹೇಳ್ಬೇಕು ನಿಮಗೆ. ನಿಜಕ್ಕೂ ಎಷ್ಟು ಕಷ್ಟಪಟ್ಟು ಓದಿದಂಥವರೆಲ್ಲ ಲೈಬ್ರರಿಯಲ್ಲಿ ಕೂತ್ಕೊಂಡಿದ್ದಾರೆ, ಸೆಲೆಕ್ಷನ್ ಇಲ್ಲದೆ ಕಷ್ಟಪಟ್ಟು ಕಣ್ಣೀರು ಹಾಕ್ಕೊಂಡು. ನೀವೆಲ್ಲ ಈ ರೀತಿ ಮಾರ್ಗಗಳ ಮೂಲಕ ಆಯ್ಕೆ ಆಗ್ತೀರಿ ಅಂದರೆ, ಆಯ್ಕೆ ಆದವ್ರನ್ನು ಯಾವ ಮಟ್ಟಕ್ಕೆ ಶಿಕ್ಷೆ ಆಗಬೇಕು ಅಂದರೆ ಇನ್ನೊಂದು ಸಲ ಯಾವನಾದರೂ ಇಂಥ ಕೆಲಸ ಮಾಡೋಕ್ಕೆ ಯೋಚನೆ ಮಾಡಬೇಕು. ಅಷ್ಟು ಗಟ್ಟಿಯಾದ ಹೋರಾಟ ಈ ಬಾರಿ ಈ ಅಕ್ರಮದ ವಿರುದ್ಧ ನಡಿಬೇಕು. ಇಲ್ಲ ಅಂತಂದರೆ ಖಂಡಿತವಾಗಿ ಇದು ಹಿಂಗಾಗುತ್ತೆ ಅಂತಂದರೆ ಅವ್ರಿಗೊಂದು ಸಡಿಲತೆ ಸಿಗುತ್ತೆ. ಹೀಗೆ ಏನು ಮಾಡಿಲ್ಲ ಇಷ್ಟೆಲ್ಲ ಇದ್ದಾಗ ಮುಂದೆ ಏನು ಮಾಡ್ಕೊಳ್ತಾರೆ ನೋಡೋಣ ಅನ್ನೋದು ಆಗುತ್ತೆ. ಸೊ ಅದಾಗಬಾರ್ದು. ನಮ್ಮ ಹೋರಾಟ ಇರಲಿ. ಧನ್ಯವಾದ.